ಒಂದು ಊರಲ್ಲಿ ಆನೆಗೌಡ ಎನ್ನುವ ರೈತನಿಗೆ ಒಂದು ಹಸು ಇತ್ತು. ಅವಳ ಹೆಸರು ಲಕ್ಷ್ಮಿ. ಲಕ್ಷ್ಮಿ ಬೆಳಗಿನ ಜಾವ ಎದ್ದಾಗಲೇ ಮುಕ್ಸರಾಗಿ ತನ್ನ ಮರಿ ಹತ್ತಿರ ಕುಳಿತು ಅಫೆಕ್ಷನ್ ತೋರಿಸುತ್ತಿತ್ತು. ಆನೆಗೌಡನಿಗೆ ಲಕ್ಷ್ಮಿ ಎಷ್ಟು ಪ್ರಿಯವೋ ಅಷ್ಟು ಲಕ್ಷ್ಮಿಗೆ ಆನೆಗೌಡ. ಲಕ್ಷ್ಮಿ ದಿನವೂ ಹಾಲು ಕೊಟ್ಟು ಆ ಹಾಲಿನಿಂದ ಆನೆಗೌಡನ ಮನೆಯವರು ಬೆಣ್ಣೆ ತುಪ್ಪ ಮಾಡುತ್ತಿದ್ದರು. ಅವರು ಸರ್ಪ್ಲಸ್ ಆಗಿ ಉಳಿದ ಹಾಲನ್ನು ಊರಿನ ಜನರಿಗೆ ಮಾರುತ್ತಿದ್ದರು. ಎಲ್ಲರೂ ಲಕ್ಷ್ಮೀ ಕೊಡೋ ಹಾಲಿನ ರುಚಿಗೆ ಮಿಂಚು ಇಲ್ಲ ಅಂತಂತೆ. ಒಂದು ದಿನ ಲಕ್ಷ್ಮೀ ಅಸ್ವಸ್ಥವಾಗಿ ಏನೂ ಹಾಲು ಕೊಡಲಿಲ್ಲ. ಆನೆಗೌಡ ಆತಂಕಪಟ್ಟು ವೆಯ್ಟರನರ್ನು ಕರೆಸಿದ. ವೈದ್ಯನು ಬಂದು ಹೇಳಿದ, ಲಕ್ಷ್ಮಿಗೆ ಹೆಚ್ಚು ಕೆಲಸ ಕೊಡಬೇಡಿ, ಸ್ವಲ್ಪ ವಿಶ್ರಾಂತಿ ಬೇಕು. ಆನೆಗೌಡ ತಕ್ಷಣ ಲಕ್ಷ್ಮಿಗೆ ಹೆಚ್ಚು ಬೆಲ್ಲ, ಹಸಿ ಹುಲ್ಲು ಕೊಡಲು ಪ್ರಾರಂಭಿಸಿದ. ಮಗಳು ಅವಳ ಜೊತೆ ಹಾಡು ಹಾಡಿ ಆಟವಾಡುತ್ತಿರುತ್ತಿತ್ತು. ದಿನಗಳು ಕಳೆದಂತೆ ಲಕ್ಷ್ಮಿ ಮತ್ತೆ ಆರೋಗ್ಯವಾಗಿದ್ದು ಹಾಲು ಕೊಡಲು ಪ್ರಾರಂಭಿಸಿದಳು. ಪಾಠ: ಪ್ರಾಣಿಗಳು ನಮ್ಮ ಕುಟುಂಬದ ಭಾಗ. ಅವುಗಳ ಬಗ್ಗೆ ಕಾಳಜಿ ತೆಗೆದುಕೊಂಡರೆ ಅವು ಸಹ ನಮಗೆ ನಿಜವಾದ ಪ್ರೀತಿ ತೋರಿಸುತ್ತವೆ.